ನಮಸ್ತೆ ಸ್ನೇಹಿತರೆ, ಅನಿತಾ ಸ್ಪೈಟ್ಸ್ಗೆ ಸ್ವಾಗತ. ನಾನಿವತ್ತೊಂದು ಎನರ್ಜಿ ಡ್ರಿಂಕನ್ನು ಮಾಡಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮನ್ನು ಇಡೀ ದಿನ ಚೈತನ್ಯದಾಯಕವಾಗಿ ಮತ್ತು ನಮ್ಮ ಮೂಳೆಗಳನ್ನ ಸದೃಢವಾಗಿ ಇಡೋವಂಥ ಒಂದು ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದಕ್ಕೆ ಬಳಸೋ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ತಾ ಇದನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮಖಾನ, ಬಾದಾಮಿ, ಬಿಳಿ ಎಳ್ಳು, ಒಣ ಖರ್ಜೂರ ಹಾಗೆ ಸೋಂಪನ್ನು ಬಳಸಿ ನಾನು ಈ ಪೌಡ್ರನ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಇದಿಷ್ಟನ್ನು ಹೇಗೆ ಪೌಡ್ರ್ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನಾನು ಬಿಳಿ ಎಳ್ಳನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಯಾಕಂದರೆ ಪೌಡ್ರ್ ಆಗಬೇಕಲ್ಲ, ಅದಕ್ಕೋಸ್ಕರ ಒಂದೆರಡೆರಡು ನಿಮಿಷ ಹೆಚ್ಚಾಗಿ ಫ್ರೈ ಮಾಡಬಾರ್ದು. ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಪೌಡ್ರ್ ಆಗಲಿಕ್ಕೋಸ್ಕರ. ಬಿಳಿ ಎಳ್ಳು ತುಂಬಾ ಕ್ಯಾಲ್ಸಿಯಂ ಇರೋಂಥದ್ದು ಮತ್ತು ಮೆಗ್ನೀಸಿಯಂ ಹೇರಳವಾಗಿದೆ. ಇದನ್ನು ಸೇವಿಸೋದ್ರಿಂದ ಮೂಳೆಗಳ ಆರೋಗ್ಯ ಸದೃಢವಾಗಿರುತ್ತೆ. ಎಸ್ಪೆಷಲಿ ಮಹಿಳೆಯರಿಗೆ ತುಂಬಾ ಒಳ್ಳೆ ಉಪಯುಕ್ತವಾದಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನೆಲ್ಲ ಬಳಸಿ ಒಂದು ಎನರ್ಜಿ ಡ್ರಿಂಕನ್ನು ಮಾಡಿ ಕುಡಿಯೋದ್ರಿಂದ ಇಡೀ ದಿನ ಚೈತನ್ಯದಾಯಕವಾಗಿ ಇರಬಹುದು ಅಂತ. ಎಳ್ಳನ್ನು ಬಿಸಿ ಮಾಡ್ಕೊಂಡಿದ್ದಾಗಿದೆ. ನೆಕ್ಸ್ಟು ಮಖಾನನ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ. ಮಖಾನ ಬಿಸಿಯಾಗಿಲ್ಲ ಅಂದರೆ ಪೌಡ್ರ್ ಮಾಡ್ಕೊಳ್ಳೋದು ಕಷ್ಟ. ಇದರಲ್ಲಿ ಅತ್ಯಧಿಕವಾದಂಥ ಒಂದು ಕ್ಯಾಲ್ಸಿಯಂ ಇದೆ. ಹಾಗೆ ಜಾಯಿಂಟ್ ಪೇಯ್ನ್ ಎಲ್ಲ ಕಡಿಮೆ ಮಾಡುತ್ತೆ. ಇದು ವೆಯ್ಟ್ ಲಾಸ್ ಕೂಡ ಮಾಡುತ್ತೆ. ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಮಖಾನ. ಮತ್ತು ಆಂಟಿ ಏಜಿಂಗಾಗಿ ಕೂಡ ಕೆಲಸ ಮಾಡುತ್ತೆ ಮಖಾನ. ಇನ್ನು ಬಾದಾಮಿಯಲ್ಲಿ ಅತ್ಯಧಿಕವಾದಂಥ ಮೆಗ್ನೀಸಿಯಮ್ ಇದೆ. ಹಾಗೆ ದೇಹಕ್ಕೆ ಬೇಕಾಗಿರೋಂಥ ಗುಡ್ ಕೊಲೆಸ್ಟ್ರಾಲ್ ಇದೆ, ಫೈಬರ್ ಕಂಟೆಂಟ್ ಇದೆ. ಇದ್ರ ಬಗ್ಗೆ ಹೇಳೋಕ್ಕೋದ್ರೆ ಕಡಿಮೆನೇ. ತುಂಬಾ ಉತ್ಕೃಷ್ಟವಾದಂಥ ರೋಗ ನಿರೋಧಕ ಶಕ್ತಿ ಇರೋವಂಥದ್ದು ಇದು ಬಾದಾಮಿ. ತುಂಬಾ ಹೇರಳವಾದಂಥ ಖನಿಜಾಂಶಗಳನ್ನ ಹೊಂದಿರೋಂಥದ್ದು. ಬಾದಾಮಿನ ಬಿಸಿ ಮಾಡ್ಕೊಂಡಿದ್ದಾಗಿದೆ. ಈಗ ಒಣ ಖರ್ಜೂರನ ಬಿಸಿ ಮಾಡ್ಕೊಳ್ತೀನಿ. ಒಣ ಖರ್ಜೂರದಲ್ಲಿ ಕಬ್ಬಿಣದ ಅಂಶ ಇದೆ. ಹಾಗಾಗಿ ಇದು ಮೂಳೆಗಳ ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡುತ್ತೆ. ಇದು ಮೂಳೆಗಳನ್ನ ಸದೃಢವಾಗಿಡುತ್ತೆ ಮತ್ತು ಜಾಯಿಂಟ್ ಪೇಯ್ನ್ಗಳಿದ್ರೆ ಕಡಿಮೆ ಮಾಡುತ್ತೆ ಇದು. ಹಾಗೆ ರಕ್ತಹೀನತೆನ ಕೂಡ ಕಡಿಮೆ ಮಾಡುತ್ತೆ. ಇದರಲ್ಲಿ ಸಕ್ಕರೆ ಅಂಶ ಕಡಿಮೆ ಇರೋದ್ರಿಂದ ಇದು ತೂಕ ನಿರ್ವಹಣೆಯಲ್ಲೂ ಕೂಡ ಪ್ರಮುಖ ಪಾತ್ರನೇ ವಹಿಸುತ್ತೆ ಇದು. ಖರ್ಜೂರನೂ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಫೈನಲಾಗಿ ಸೋಂಪನ್ನ ಬಿಸಿ ಮಾಡ್ಕೊಂಡು ಬಿಡ್ತೀನಿ. ಸೋಂಪು ಕೂಡ ಅಷ್ಟೇ ತೂಕ ನಿರ್ವಹಣೆಯಲ್ಲಿ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಜೊತೆಗೆ ಇದು ಕಣ್ಣಿನ ಆರೋಗ್ಯನ ತುಂಬಾ ಸುಧಾರಿಸುತ್ತೆ. ಯಾವಾಗಲೂ ಟಿ ವಿ ಮೊಬೈಲು ನೋಡಿ ಕಣ್ಣು ಮಬ್ಬಾಗಿದ್ದರೆ ಪ್ರತಿನಿತ್ಯ ಸೋಂಪನ್ನು ಸೇವಿಸೋದ್ರಿಂದ ಕಣ್ಣಿನ ಆರೋಗ್ಯ ತುಂಬಾ ಸುಧಾರಣೆ ಆಗುತ್ತೆ. ಜೊತೆಗೆ ಜೀರ್ಣಕ್ರಿಯೆಯಲ್ಲಿ ಇದು ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಬೇಕು, ಉದುರುದ್ರಾಗಿ ಪೌಡ್ರ್ ಬರಬೇಕಂದ್ರೆ. ಪ್ರತಿನಿತ್ಯ ಎಲ್ಲ ಸಾಮಗ್ರಿಗಳನ್ನೂ ಸಮ ಪ್ರಮಾಣದಲ್ಲಿ ತಗೊಳ್ಳೋಕ್ಕಾಗಲ್ಲ. ಹಾಗಾಗಿ ಈ ಥರ ಎನರ್ಜಿ ಡ್ರಿಂಕನ್ನು ರೆಡಿ ಮಾಡಿ ಹಾಲಲ್ಲಿ ಹಾಕಿ ಕುಡಿಯೋದ್ರಿಂದ ದೇಹಕ್ಕೆ ಸಿಗಬೇಕಾಗಿರೋಂಥ ಎಲ್ಲ ಪೋಷಕಾಂಶಗಳು ಸಿಗುತ್ತೆ. ಎಷ್ಟೇ ಮಂಡಿ ನೋವು ಇರಲಿ, ಕಾಲು ನೋವು ಇರಲಿ, ಈ ಥರ ಎನರ್ಜಿ ಡ್ರಿಂಕ್ ಮಾಡಿ ಕುಡಿತಾ ಇದ್ದರೆ ಆಟೋಮೆಟಿಕ್ಕಾಗಿ ಕಾಲು ನೋವು ಬೇಗನೆ ಕಡಿಮೆ ಆಗುತ್ತೆ, ಮೂಳೆಗಳು ಸದೃಢ ಆಗುತ್ತೆ. ಎಲ್ಲ ಸ್ವಲ್ಪ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ತೀನಿ. ಅದರ ಜೊತೆಗೆ ಒಂದು 10ರಿಂದ 12 ಏಲಕ್ಕಿನ ಸುಲಿದು ಹಾಕ್ಕೊಳ್ತಿದ್ದೀನಿ. ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಒಣಶುಂಠಿ ಪುಡಿನ ಹಾಕ್ಕೊಳ್ತಿದ್ದೀನಿ. ಇದಕ್ಕೇನೆ ಕಲ್ಸಕ್ಕರೆ ಅಥವಾ ಸಕ್ಕರೆನ ಸೇರಿಸ್ಕೊಳ್ಬೋದು. ನಾನು ಇದಕ್ಕೆ ಏನೂ ಸೇರಿಸ್ತಾ ಇಲ್ಲ. ಕುಡಿಯೋವಾಗ ಇನ್ಸ್ಟಂಟಾಗಿ ನಮಗೇನು ಬೇಕೋ ಅದನ್ನು ಬಳಕೆ ಮಾಡ್ಕೊಳ್ಬೋದು.
ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ನೀಟಾಗಿ ಪುಡಿಯಾಗಿದೆ ಸೆಕೆಂಡ್ ರೌಂಡಲ್ಲಿ. ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ಆಮೇಲೆ ನಾವು ಒಂದು ಕಂಟೈನರಲ್ಲಿ ತುಂಬಿಸಿಟ್ಕೊಳ್ಬೇಕಾಗುತ್ತೆ. ಮಿಕ್ಸಿಯಲ್ಲಿ ಪುಡಿ ಮಾಡಿರೋದ್ರಿಂದ ಸ್ವಲ್ಪ ಬಿಸಿ ಬಿಸಿಯಾಗಿರುತ್ತಲ್ಲ, ಅದಕ್ಕೋಸ್ಕರ. ಪೌಡ್ರು ಚೆನ್ನಾಗಿ ತಣ್ಣಗಾಗಿದೆ. ಇದನ್ನು ಒಂದು ಕಂಟೈನರಲ್ಲಿ ತುಂಬಿಸಿಟ್ಕೊಂಡು ಪ್ರತಿನಿತ್ಯ ಬೆಳಿಗ್ಗೆ ರಾತ್ರಿ 2 ಟೈಮ್ಸೂ ಸೇವನೆ ಮಾಡ್ಬೋದು. ಸಂಜೆ ಆಗಿಲ್ಲ ಅಂದರೂ ಬೆಳಿಗ್ಗೆ ಖಂಡಿತ ಡೈಲಿ ಎನರ್ಜಿ ಡ್ರಿಂಕನ್ನು ಒಂದು ಗ್ಲಾಸ್ ಕುಡಿಬೇಕು. ನಾನೊಂದು ಸ್ಟೀಲ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೀನಿ. ಎನರ್ಜಿ ಡ್ರಿಂಕ್ ಪೌಡ್ರ್ ರೆಡಿಯಾಗಿದೆ. ಮುಖ್ಯವಾಗಿ ಈ ಪೌಡ್ರನ್ನ ಹೆಚ್ಚು ದಿನ ಸ್ಟೋರ್ ಮಾಡೋವಷ್ಟು ಮಾಡಿ ಇಟ್ಕೊಳ್ಬೇಡಿ. ಒಂದು ವಾರ 10 ದಿವಸಕ್ಕಾಗುವಷ್ಟು ಮಾತ್ರ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಡೈಲಿ 1 ಟೇಬಲ್ ಸ್ಪೂನ್ ಬೆಳಿಗ್ಗೆ ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.